ಫಸ್ಟ್ ಅಚ್ಚುತ ಬರಾತನ ಬಾ ಯಪ್ಪು ಬಿದ್ದ. ಲೆಫ್ಟ್ ಸೈಡ್ ಏನೈತಿ ಇಲ್ಲಿ ಫೈರ್ ಕ್ಯಾಂಪ್ ಐತಿ. ಬೆಳಿಗ್ಗೆ ಮಳೆ ಬಂದಿರೋದ್ರಿಂದ ಸೊ ನೋಡ್ರಿ ಇಲ್ಲೆಲ್ಲ ಹೆಂಗ ಆಗ್ಬಿಟ್ಟೈತಿ. ಮಸ್ತ್ ತಂಪೈತಿ, ಹಂಗಾಗಿ ಇವಾಗ ಜಸ್ಟ್ ಹಚ್ಚಿದ್ಯಾರ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮದ್ರಂತ ಅನ್ಕೊಳತ್ತೀನಿ. ಸೊ ಇವತ್ತು ನಾವು ಅದೀವಿ ದಾಂಡೇಲಿ ಒಳಗೆ ಯಾವ ರೆಸಾರ್ಟ್ ಒಳಗದೀವಿ ಅಂದ್ರೆ ವೈಲ್ಡ್ ವಿಂಗ್ಸ್ ದಾಂಡೇಲಿ. ಸೊ ವೈಲ್ಡ್ ವಿಂಗ್ಸ್ ಅನ್ನೋ ರೆಸಾರ್ಟ್ ಒಳಗದೀವಿ. ಈ ರೆಸಾರ್ಟಿಗೆ ನಾನು ಫಸ್ಟ್ ಟೈಮ್ ಬರತ್ತಿದ್ದೆ. ಈ ರೆಸಾರ್ಟ್ ಒಳಗೆ ಯಾವೆಲ್ಲ ಫೆಸಿಲಿಟೀಸ್ ಅದಾವು ಏನು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಂತೆ. ಸೊ ಸ್ಕಿಪ್ ಮಾಡ್ಲಿಲ್ಲಂಗ ಕೊನೆ ತನಕ ನೋಡ್ರಿ. ಸೊ ಈ ವೈಲ್ಡ್ ವಿಂಗ್ಸ್ ರೆಸಾರ್ಟ್ ಪಕ್ಕಕ್ಕೆ ಇಲ್ಲೊಂದು ವೈಲ್ಡ್ ಮಿಸ್ಟ್ ರೆಸಾರ್ಟ್ ಅನ್ನೋದು ಐತಿ. ಸೊ ಅದರದ ಅಪೋಸಿಟ್ ಐತಿ ವೈಲ್ಡ್ ಮಿಸ್ಟ್, ವೈಲ್ಡ್ ವಿಂಗ್ಸ್ ಎರಡು ಕನ್ಫ್ಯೂಷನ್ ಆಗ್ತೈತಿ. ಇದ ನೋಡ್ರಿ ವೈಲ್ಡ್ ಮಿಸ್ಟ್ ರೆಸಾರ್ಟ್ ಅಂತ ಹೇಳಿ. ಇವಾಗ ಒಳಗಡೆ ಹೋಗೋಣ ಬರ್ರಿ ವೈಲ್ಡ್ ವಿಂಗ್ಸ್ ರೆಸಾರ್ಟಿಗೆ. ಸೊ ಇದು ಎಂಟ್ರೆನ್ಸ್ ಗೇಟ್ ಐತೆ ನೋಡ್ರಿ, ಹಿಂಗೆ ಒಳಗೆ ಹೋಗ್ಬೇಕು ಸ್ಟ್ರೇಟ್. ಇಲ್ಲೇ ಕಾಣಿಸ್ತೈತೆ ನೋಡ್ರಿ ರೆಸಾರ್ಟ್ ಫುಲ್. ಈ ಗೇಟ್ ಎಂಟರ್ ಆದ ತಕ್ಷಣ ಈ ಕಡೆ ಫಸ್ಟ್ ಬರೋದ ಇಲ್ಲೇ ರಿಸೆಪ್ಷನ್ ಏರಿಯಾ ಬರ್ತೈತಿ. ಸೊ ಇಲ್ಲಿ ಏನಾದರೂ ಎನ್ಕ್ವೈರಿ ಮಾಡೋದಿದ್ರೆ ಆಮೇಲೆ ಏನಾದರೂ ಬೇಕಂದ್ರೆ ಸೊ ಎಲ್ಲನೂ ಇಲ್ಲೇ ತೊಗೋಬೋದು. ಸೊ ನೆಕ್ಸ್ಟ್ ಈ ಸೈಡ್ ಒಂದಿಷ್ಟು ರೂಮ್ಸ್ ಇದಾವೆ. ಸೊ ಇಲ್ಲೇ ಎಲ್ಲ ರೂಮ್ಸಿಗೂ ಹೆಂಗೆ ಅದಾವ ಅಂದ್ರೆ ವಿಂಡೋ ಫುಲ್ ದೊಡ್ಡದೈತಿ, ಅಲ್ಲೆಲ್ಲ ಕರ್ಟನ್ಸ್ ಹಾಕ್ಯಾರ. ಆಮೇಲೆ ವ್ಯೂ ಚೆನ್ನಾಗಿ ಕಾಣಿಸ್ತೈತಿ ಹೊರಗಡೆ. ಸೊ ಹಾಗಾಗಿ ಇಲ್ಲಿ ದೊಡ್ಡ ದೊಡ್ಡ ವಿಂಡೋಸ್ ಅದಾವೆ, ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸಾಕು ಒಂದಿಷ್ಟು ರೂಮ್ಸ್ ಇದಾವೆ. ಆಮೇಲೆ ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರು ಗ್ರೀನ್ರಿ ಐತೆ ನೋಡ್ರಿ. ಈ ಕಡೆ ಎಲ್ಲ ಫುಲ್ ಗ್ರೀನ್ರಿ, ಇಲ್ಲೆಲ್ಲ ನೋಡಕ್ಕೆ ಚಲೋ ಅನ್ನಿಸ್ತೈತಿ ಈ ಥರ ಗ್ರೀನ್ರಿ ಎಲ್ಲ ಇದ್ರೆ. ಆಮೇಲೆ ಈಗ ಸೈಡ್ ಬಂದರೆ ಈ ಸೈಡ್ ನನ್ನ ಲೆಫ್ಟ್ ಸೈಡ್ ಏನೈತಿ ಇಲ್ಲಿ ಫೈರ್ ಕ್ಯಾಂಪ್ ಐತಿ. ಸೊ ಇಲ್ಲಿ ಫೈರ್ ಎಲ್ಲ ಹಾಕಿರ್ತಾರೆ ನೈಟ್ ಟೈಮ್. ಆಮೇಲೆ ಕುತ್ಕೊಂಡು ಫುಲ್ ಕಾಸ್ಕೊಳ್ಳೋದು. ಸೊ ಆ ಥರ ಐತಿ. ಇವಾಗ ನಿನ್ನೆ ಮಳೆ ಬಂದಿರೋದು, ಇವತ್ತು ಬೆಳಿಗ್ಗೆ ಮಳೆ ಬಂದಿರೋದ್ರಿಂದ ಸೊ ನೋಡ್ರಿ ಇಲ್ಲೆಲ್ಲ ಹೆಂಗೆ ಆಗ್ಬಿಟ್ಟೈತಿ, ಎಲ್ಲ ನೀರು ನಿಂತ್ಬಿಟ್ಟವು. ಇಲ್ಲಿ ಕಾಸ್ಕೊಳತ್ತೀವಿ ನೋಡ್ರಿ, ಮಸ್ತ್ ತಂಪೈತಿ. ಹಾಗಾಗಿ ಇವಾಗ ಜಸ್ಟ್ ಹಚ್ಚಿದ್ಯಾರು ಆಗ ಬರ್ರಿ ಮತ್ತೇನೇನೈತಿ ಅಂತ ನೋಡೋಣಂತೆ. ಇವಾಗ ಫೈರ್ ಕ್ಯಾಂಪ್ ನೋಡಿದ್ವಿ, ಇನ್ನೂ ಒಂದು ಫೈರ್ ಕ್ಯಾಂಪ್ ಐತಿ. ಸೊ ಅದು ಆ ಸೈಡ್ ಐತಿ, ನಿಮ್ಗೆ ತೋರಿಸ್ತೀನಿ ಅಂತ ಬರ್ರಿ. ಫೈರ್ ಕ್ಯಾಂಪ್ ಎರಡಿದ್ವು. ಆ್ಯಕ್ಚುಲಿ ನಿನ್ನೆ ಇಲ್ಲಿ ಹಚ್ಚಿರಲಿಲ್ಲ, ಜಾಸ್ತಿ ಇಲ್ಲಿ ಹಚ್ಚಿದ್ರು. ಸೊ ಹತ್ತಿ ಇದ್ವು ಕಟ್ಟಿಗೆ, ಹಾಗಾಗಿ ಜಾಸ್ತಿ ಏನು ಹತ್ತಲಿಲ್ಲ. ಬರೀ ಡೀಸೆಲ್ ಯಾವಾಗ ಹತ್ತೀವಿ ಅವಾಗಷ್ಟ ಹತ್ತಾಗಿದ್ರು. ಈ ಕಡೆ ಸೈಡ್ ಬಂದರೆ ಇನ್ನೂ ಒಂದು ಫೈರ್ ಕ್ಯಾಂಪ್ ಐತಿ. ಇದನ್ನೊಂದು ಫೈರ್ ಕ್ಯಾಂಪ್. ನಿನ್ನೆ ನಾವು ಇಲ್ಲಿನ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು ನೈಟ್ ಟೈಮ್. ಸೊ ಇದೆ ನೋಡ್ರಿ ಫೈರ್ ಕ್ಯಾಂಪ್, ಇಲ್ಲಿ ಒಂದೈತಿ. ಸೊ ನಾವು ನೀವು ಇಲ್ಲೇ ಮಸ್ತ್ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಇದೆಲ್ಲ ಚೇಂಜ್ ಇತ್ತಲ್ಲ, ಬೆಂಚ್ ಎಲ್ಲ ಈ ಸೈಡ್. ಸೊ ಇವಾಗ ನಡು ಇಟ್ಟಾರ. ಇದಾದ್ಮೇಲೆ ನಿಮ್ಗೆ ರೇನ್ ಡ್ಯಾನ್ಸ್ ಎಲ್ಲೈತಿ ಅಂತ ತೋರಿಸ್ತೀನಿ ಅಂತ. ಇಲ್ಲೇ ರೇನ್ ಡ್ಯಾನ್ಸ್ ಯಾವ ಥರ ಐತಿ ಅಂದ್ರೆ ರೂಮ್ ಒಳಗೆ ಐತಿ. ಸೊ ರೂಮ್ ಒಳಗೆ ಯಾವ ಥರ ಐತಿ ಅಂತ ನಿಮ್ಗೆ ತೋರಿಸ್ತೀನಿ ಅಂತ ಬರ್ರಿ. ಆ್ಯಕ್ಚುಲಿ ನೈಟ್ ಟೈಮ್ ಒಳಗೆ ಇರ್ತೈತೆ ಅದು ರೇನ್ ಡ್ಯಾನ್ಸ್. ಅವಾಗೆಲ್ಲ ಲೈಟಿಂಗ್ಸ್ ಇರ್ತೈತಲ್ರಿ, ಮಸ್ತ್ ಕಾಣಿಸ್ತೈತಿ. ಡೇ ಟೈಮ್ ಅಷ್ಟೊಂದೇನು ಕಾಣಿಸಂಗಿಲ್ಲ. ಜಸ್ಟ್ ನಿಮ್ಗೆ ತೋರಿಸ್ತೀನಿ ಅಂತ ಯಾವ ಥರ ಇರ್ತೈತಿ ಅಂತ ಹೇಳಿ. ನಾನು ವಿಡಿಯೋ ಹಾಕಿರ್ತೀನಿ ನೈಟ್ ಟೈಮ್ ಯಾವ ಥರ ಇರ್ತೈತೆ ಅಂತ. ಸೊ ಅದನ್ನು ಚೆಕ್ ಮಾಡಿರಿ. ಸೊ ಹಿಂಗೆ ಶೇಕ್ ಬಂದರೆ ಇದೇ ನೋಡ್ರಿ ಅದು ರೇನ್ ಡ್ಯಾನ್ಸ್ ಇರೋದು. ಅದಕ್ಕೆ ಟೈಮಿಂಗ್ ಇರ್ತೈತಿ, 1-2 ಬ್ಯಾಚ್ ಮಾಡಿರ್ತಾರೆ. 7:30 8 ಗಂಟೆ, ಆಮೇಲೆ 8 ಗಂಟೆಯಿಂದ 8:30 ತನಕ. ಸೊ ಇಲ್ಲೇ ಐತಿ ರೇನ್ ಡ್ಯಾನ್ಸಿಂದ ಓಪನ್ ಆಗುತ್ತಾನ. ಸೊ ಇಲ್ಲೇ ನೋಡ್ರಿ ಒಳಗಡೆ ಬಂದರೆ ರೇನ್ ಡ್ಯಾನ್ಸ್ ಎಲ್ಲ ಆಟ ಆಡಿದ್ವಿ ನಾವು ನಿನ್ನೆ. ಫುಲ್ ಮಸ್ತ್ ಮಜಾ ಮಾಡಿದ್ವಿ. ಆಮೇಲೆ ಸೈಡೆಲ್ಲ ಲೈಟಿಂಗ್ಸ್ ಐತಿ. ಸೊ ಲೈಟಿಂಗ್ಸಿಂದ ಕಲರ್ ಆಗಿ ಲೈಟ್ ಬರ್ತಾವೆ. ಸೊ ನಮಗೆ ಚಲೋ ಅನಿಸುತ್ತೆ. ಹಿಂದೆ ಎಲ್ಲ ಮಸ್ತ್ ಸೌಂಡ್ ಬಾಕ್ಸ್ ಎಲ್ಲ ಐತಿ. ಸೊ ಮಸ್ತ್ ಮಜಾ ಮಾಡಿದ್ವಿ. ಈ ರೇನ್ ಡ್ಯಾನ್ಸ್ ಅಪೋಸಿಟ್ ಇಲ್ಲೊಂದು ಲಾನ್ ಐತಿ. ಸೊ ಇಲ್ಲಂತೂ ಬ್ಯೂಟಿಫುಲ್ ಆಗೈತಿ, ಗ್ರೀನ್ರಿ ಆಗಿ. ಆಮೇಲೆ ಇಲ್ಲೇ ಬೆಂಚನ್ನು ಹಾಕ್ಯಾರ. ಸೊ ಬೆಂಚ್ ಮೇಲೆ ಕುತ್ಕೊಂಡು ಗ್ರೀನ್ರಿ ಎಲ್ಲ ಎಂಜಾಯ್ ಮಾಡೋಕೆ ಭಾಳ ಚಲೋ ಅನ್ನಿಸ್ತೈತಿ. ಸೊ ಇದಿಷ್ಟು ದೊಡ್ಡದು ಐತಿದು. ಈ ಪ್ಲೇಸ್ ಬಂದರೆ ಇಲ್ಲಿ ಒಂದಿಷ್ಟು ಬೆಂಚ್ ಹಾಕ್ಯಾರ. ಇವಾಗ ಸ್ವಿಮ್ಮಿಂಗ್ ಪೂಲ್ ಯಾವ ಥರ ಐತೆ ಅಂತ ನೋಡೋಣ ಬರ್ರಿ. ಈ ಸೈಡ್ ಬಂದರೆ ಸ್ವಿಮ್ಮಿಂಗ್ ಪೂಲ್ ಐತಿ. ಇಲ್ಲೊಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಐತಿ. ಆಮೇಲೆ ಸಣ್ಣ ಮಕ್ಕಳಿಗೆ ಆ ಸೈಡ್ ಸ್ವಿಮ್ಮಿಂಗ್ ಪೂಲ್ ಐತಿ. ಆ್ಯಕ್ಚುಲಿ ಇವಾಗ ಕ್ಲೀನ್ ಮಾಡಿದ್ರು ಈ ಸ್ವಿಮ್ಮಿಂಗ್ ಪೂಲ್ನ.
ಸೊ ಆಮೇಲೆ ಈ ಸೈಡೆಲ್ಲ ಸ್ವಿಮ್ಮಿಂಗ್ ಪೂಲ್ ಸುತ್ತಲ ಬೆಂಚ್ ಹಾಕಿದ್ದಾರೆ. ಸೊ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಎಲ್ಲ ನೋಡೋಕ್ಕೆ ಚಲೋ ಅನಿಸ್ತೈತಿ. ಹಾಗಾಗಿ ಸೊ ಇಲ್ಲೇನಂದ್ರೆ ಮೇನ್ ಗ್ರೀನ್ರಿ ಐತೆ ನೋಡ್ರಿ. ಗ್ರೀನ್ರಿ ಇದ್ರೆ ಚೆನ್ನಾಗಿ ಅನಿಸ್ತದಲ್ಲ. ಸೊ ಹಾಗಾಗಿ ಇಲ್ಲೇ ಮೇನ್ ಅಟ್ರಾಕ್ಟಿವ್ ಆಗಿ ಇರ್ಬೇಕಂತೇಳಿ ಗ್ರೀನ್ರಿ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನು ಕಿಡ್ಸ್ ಪ್ಲೇ ಏರಿಯಾ ಯಾವ ಥರ ಐತಿ ಅಂತ ನೋಡೋಣ ಬರ್ರಿ. ಸೊ ಈ ಸೈಡ್ ಬಂದ್ರೆ ಕಿಡ್ಸ್ ಪ್ಲೇ ಏರಿಯಾ ಐತಿ. ಹಂಗೆ ಅಲ್ಲಿ ಆರ್ಚರಿನೂ ಐತಿ. ಸೊ ಆರ್ಚರಿನೂ ನಿಮಗೆ ತೋರಿಸ್ತೀನಿ ಅಂತ. ಹಂಗೆ ಇಲ್ಲಿ ಏನಂದ್ರೆ ಕೇರಮ್ ಎಲ್ಲನೂ ಐತಿ. ನಿನ್ನೆಲ್ಲ ಆಟ ಆಡಿದ್ವಿ ನಾವು ಕೇರಮ್. ಇವಾಗ ಕಿಡ್ಸ್ ಪ್ಲೇ ಏರಿಯಾ ಬಂದ್ರೆ ಕಿಡ್ಸ್ ಪ್ಲೇದಾಗ ಆಟ ಆಡಕ್ಕೆ ಕಿಡ್ಸು ಬಂದ್ರಿ. ಕಿಡ್ಸ್ ಪ್ಲೇ ಏರಿಯಾಕ್ಕೆ ನಮ್ಮ ಮನೆ ಒಳಗಡೆ ಕಿಡ್ಸ್ ಬಂದ್ರಿ ನೋಡ್ರಿ. ಅಲ್ಲಿ ಹೋಗ್ಬೇಕು ಬರಾಟ ಇಲ್ಲೊಬ್ಬ ಮಗನ. ಸೊ ಇಲ್ಲಂತೂ ಮಸ್ತ್ ಮಜಾ ಮಾಡಿದ್ವಿ. ಇಲ್ಲಿ ನೋಡ್ರಿ ಆರ್ಚರಿ ಐತಿ. ಆರ್ಚರಿ ಅಂತೂ ಭಾರಿ ಇತ್ತು. ಸೊ ನಾವೆಲ್ಲರೂ ನಿನ್ನೆ ಟ್ರೈ ಮಾಡಿ ಫೈನಲಿ ಗುರಿ ಆಯಿತು ಒಂದಿಬ್ಬರದು. ಸೊ ಚೆನ್ನಾಗೈತಿ. ನಾನು ಒಂದು ಸ್ವಲ್ಪ ಆಟ ಆಡಿದೆ. ನೆಕ್ಸ್ಟ್ ಇಲ್ಲೇ ನೋಡ್ರಿ ಈ ಥರ ಜೋಕಾಲಿ ಏನಿದು ಅದು ರೌಂಡ್ ಟೈಪ್ ತಿರ್ಬೋದು ಈ ಥರ ಐತಿ. ನಮ್ಮ ಅಶ್ಮಿತಾ ನೀನು ಮಸ್ತ್ ಆಟ ಆಡಿದ್ಲು ಇದನ್ನ. ಸೊ ಆಕಿನೂ ಭಾಳ ಇಷ್ಟಪಡ್ತಾಳೆ. ಬಿದ್ಲಿರಿ ಆದ್ರ ನೆಕ್ಸ್ಟ್ ಈ ಸೈಡ್ ಜಾರಬಂಡಿ ಐತಿ. ಆಮೇಲೆ ಇಲ್ಲಿ ಸೀಸಾ ಐತಿ. ಆಮೇಲೆ ಅಲ್ಲಿನೂ ಏನೋ ಒಂದು ತಿರ್ಗದೈತಿ. ಆಮೇಲೆ ಇಲ್ಲಿ ಸ್ವಿಂಗ್ ಐತಿ. ಸೊ ಇವಿಷ್ಟು ಇದಾವೆ. ಸೊ ಇಲ್ಲಿ ಕಿಡ್ಸ್ ಪ್ಲೇ ಏರಿಯಾನು ಚೆನ್ನಾಗೈತಿ. ಸಣ್ಣ ಮಕ್ಳು ಕರ್ಕೊಂಬಂದ್ರೆ ಆಟ ಆಡೋಕ್ಕೆಲ್ಲ ಚಲೋ ಅನಿಸ್ತೈತಿ. ಬಾ ಅಚ್ಚು ಬಾಲೆ ಜರಿ ಜರಿ ಇಲ್ತ ಹಾಯ್ ಮಾಡ ಹಾಯ್ ಮಾಡ ಹ ಜರಿ ಅಶ್ಮಿತಾ ಹಾಯ್ ಮಾಡ. ಅಶ್ಮಿತಾ ಹಾಯ್ ಮಾಡ. ಹಾಯ್ ಮಾಡ. ದೊಡ್ಡ ಕೆಲಸ ಮಸ್ತ್ ಆಟ ಆಡತ್ತಾರ ನೋಡ್ರಿ. ಫಸ್ಟ್ ಅಚ್ಚುತ್ ಬರತಾನ. ಬಾ ಯಪ್ಪು ಬಿದ್ದ. ನೆಕ್ಸ್ಟ್ ಅಶ್ಮಿತಾ ಬರತಾಳ. ಯವ್ವ ಬಿದ್ಲು. ನೆಕ್ಸ್ಟ್ ಅಲ್ಲೇ 3 ಲಾನ್ಸ್ ಕತೆ ಮಾಡಿದಾರ. ಅಲ್ಲೇ ಎಲ್ಲ ಗ್ರೀನ್ ಆಗಿ ಮಸ್ತ್ ಐತಿ. ಆಮೇಲೆ ಅದ್ರ ಮ್ಯಾಲೇನ ನಮ್ಮ ರೂಮ್ಸ್ ಇದಾವು. ಸೊ ನೋಡೋಣ ಬರ್ರಿ ಯಾವ ಥರ ಅದಾವು ಅಂತ. ಹೋಗ್ಬೇಕು. ಇವಾಗ ಆ್ಯಕ್ಚುಲಿ ಟೀ ಟೈಮ್ ಆಗೈತಿ. ಹಂಗಂತ ಎಲ್ಲರೂ ಟೀ ಕುಡಿಯತ್ತಾರ. ಟೀ ಬಿಸ್ಕೆಟ್ ಎರಡೂ ಇರ್ತೈತಿ. ಲೆಫ್ಟ್ ಸೈಡಿಗೆ ಇಲ್ಲೇ ಡೈನಿಂಗ್ ಏರಿಯಾ ಐತಿ. ಇಲ್ಲೆಲ್ಲ ಲಂಚ್ ಡಿನ್ನರ್ ಬ್ರೇಕ್ಫಾಸ್ಟ್ ಆಮೇಲೆ ಟೀ ಎಲ್ಲ ಇಲ್ಲೇ ಐತಿ. ಸೊ ಆಮೇಲೆ ಇಲ್ಲೇ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿನೂ ಐತಿ. ಚೆನ್ನಾಗಿತ್ತು. ಇದಿಷ್ಟು ಡೈನಿಂಗ್ ಏರಿಯಾ ನೋಡ್ರಿ. ಅಲ್ಲೆಲ್ಲ ಫುಡ್ ಇಟ್ಟಿರ್ತಾರೆ. ಇಲ್ಲೇ ಟೀ ಕುಡಿಯತ್ತಾರ ನೋಡ್ರಿ. ಆಲ್ರೆಡಿ ಟೀ ಬಿಸ್ಕಿಟ್ ಎಲ್ಲ ತಿನ್ನಕತ್ತಾರ. ಅಶ್ಮಿತಾ ಬಿಸ್ಕಿಟ್ ತೋರಿಸ್ಬೇ. ತೋರಿಸ್ ಬಿಸ್ಕಿಟ್. ವಾವ್. ಇದಿಷ್ಟು ಲಾನ್ಸ್ ಇದಾವು. ಇಲ್ಲಿ ಒಂದು ಅಲ್ಲಿ ಒಂದು ಮತ್ತೆ ಸಣ್ಣ ಈ ಥರ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ನನ್ನ ರೈಟ್ ಸೈಡ್ ಏನೈತಿ ಇದಿಷ್ಟು ಕಮಾಂಡೋ ಟೆಂಟ್ ಅದಾವು ಇವು. ಸೊ ಇಲ್ಲಿ ಟೆಂಟ್ ಒಳಗೆ ಬಂದು ಸ್ಟೇ ಮಾಡ್ಬೋದು. ಅದಾದಮೇಲೆ ನನ್ನ ಮನೆಗಡೆ ಏನೈತಿ ಇಲ್ಲೆಲ್ಲ ರೂಮ್ಸ್ ಇದಾವೆ ನೋಡ್ರಿ. ನಮಗೆ ಕೊಟ್ಟಿರೋಂಥ ರೂಮ್ಸ್ ಆ ಸೈಡ್ ಐತಿ ಫಸ್ಟ್ ನೋಡಿ. ಸೊ ನಾವು ಬುಕ್ ಮಾಡಿರೋಂಥ ರೂಮ್ ಇದೈತಿ. ಸೊ ಇಲ್ಲೇ ಬಿಫೋರ್ ಅಂತ ಐತಿ. ಸೊ ಈ ರೂಮ್ ಟೂರ್ ಮಾಡೋಣಂತ ಬರ್ರಿ ಇವಾಗ. ಸೊ ಎಂಟರ್ ಆದ ತಕ್ಷಣ ಇಲ್ಲೇ ಒಂದು ಕಿಂಗ್ ಸೈಜ್ ಬೆಡ್ ಐತಿ. ಆಮೇಲೆ ಆ್ಯಸ್ ಯೂಶ್ವಲ್ ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ. 1-2 ಪಿಲ್ಲೋ ಕೊಟ್ಟಿದ್ದಾರೆ. ಅದಾದಮೇಲೆ ಈ ಸೈಡು ಕಿಂಗ್ ಸೈಜ್ ಬೆಡ್ ಐತಿ. ಸೊ ಇಲ್ಲಿ ನೋಡ್ಬೋದು. ಇಲ್ಲೇನು ಸೇಮ್ ಬ್ಲ್ಯಾಂಕೆಟ್ ಪಿಲ್ಲೋ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲೊಂದು ಸ್ಟ್ಯಾಂಡ್ ಕೊಟ್ಟಾರ ನೋಡ್ರಿ. ಸೊ ಏನಾರ ಐಟಮ್ಸ್ ಇಟ್ಕೊಳ್ಳೋದಿದ್ರೆ ಇಟ್ಕೋಬೋದು. ಚಾರ್ಜ್ ಮಾಡೋಕ್ಕೆಲ್ಲ ಇಲ್ಲಿ ಚಾರ್ಜರ್ ಪಾಯಿಂಟ್ ಐತಿ. ಸೊ ಸ್ವಿಚ್ ಬೋರ್ಡ್ ಐತಿ ಇಲ್ಲೇ. ಆಮೇಲೆ ಇಲ್ಲೊಂದು ಟಿಪಾಯಿ ಕೊಡ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಟಿಪಾಯಿ ಕೊಟ್ಟಾರ. ನೆಕ್ಸ್ಟ್ ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಿರರ್. ಆಮೇಲೆ ಇಲ್ಲೆಲ್ಲ ಲೈಟಿಂಗ್ಸ್ ಐತಿ ನೋಡ್ರಿ. ಆಮೇಲೆ ಫ್ಯಾನ್ ಕೊಟ್ಟಿದ್ದಾರೆ. ಫ್ಯಾನ್ ಐತಿ.
ಸೊ ಅದಾದಮೇಲೆ ಇಲ್ಲೇ ಬಾತ್ರೂಮ್ ಐತಿ. ಇಲ್ಲೇನು ಪ್ಲಸ್ ಪಾಯಿಂಟ್ ಅಂದರೆ ಇಲ್ಲಿ ನೋಡ್ರಿ ಇಲ್ಲಿ ಕರ್ಟನ್ ಐತಿ. ಸೊ ಈ ಕರ್ಟನ್ ಅಂತೂ ಮಸ್ತ್ ಕಾಣಿಸ್ತೈತಿ. ಕರ್ಟನ್ ಹೊರಗಿಂತ ವ್ಯೂ ಚೆನ್ನಾಗಿ ಕಾಣಿಸ್ತೈತಿ. ಇಲ್ಲಿ ನೋಡ್ರಿ ಆಲ್ರೆಡಿ ಎಲ್ಲರೂ ಸ್ವಿಮ್ ಮಾಡಕತ್ತಾರ. ಸೊ ಇಲ್ಲೆಲ್ಲ ವ್ಯೂ ಚೆನ್ನಾಗೈತಿ. ಸೊ ಇದಿಷ್ಟು ಆಗಿತ್ತು ಈ ರೂಮ್ ಟೂರ್. ರೂಮ್ ಮಾತ್ರ ಭಾರಿ ಐತಿ ನೋಡ್ರಿ, ನಮ್ಗೆ ಭಾಳ ಇಷ್ಟ ಆಯ್ತು. ಜಾಸ್ತಿ ಸ್ಪೇಸ್ ಐತಿ. ಫೆಸಿಲಿಟಿ ಅಂತೂ ಮಸ್ತ್ ಕೊಟ್ಟಿದ್ದಾರೆ ಇಲ್ಲೇ. ನಂಗಂತೂ ಭಾಳ ಇಷ್ಟ ಐತಿ. ಓವರ್ ಆಲ್ ಆಗಿ ಹೇಳ್ಬೇಕಂದ್ರಿ ವೈಲ್ಡ್ ವಿಂಗ್ಸ್ ರೆಸಾರ್ಟ್ ಬಾರಿ ಮಸ್ತ್ ಐತಿ. ನೀವು ಆರಾಮ್ ಸೇರಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು. ಸೊ ನಮ್ಗಂತೂ ಭಾಳ ಇಷ್ಟ ಆಯ್ತು, ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲ. ಆಮೇಲೆ ಎಲ್ಲಾ ತರದ ಫೆಸಿಲಿಟಿನೂ ಅದಾವು. ರೆಸಾರ್ಟ್ ಭಾಳ ಕ್ಲೀನ್ ಐತಿ. ಇನ್ನ ಫುಡ್ ವಿಷಯಕ್ಕೆ ಬಂದ್ರ ಫುಡ್ ಇಂದ ಏನು ಕಂಪ್ಲೇಂಟ್ ಇಲ್ಲ, ಚಲೋ ಇತ್ತು ಟೇಸ್ಟ್ ಮಾತ್ರ. ಆಮೇಲೆ ರೂಮ್ಸು ಫುಲ್ ಸ್ಪೇಷಿಯಸ್ ಆಗಿದ್ವು. ಸೊ ನಮಗಂತೂ ಈ ರೆಸಾರ್ಟ್ ಟೋಟಲ್ ಹೇಳ್ಬೇಕಂದ್ರೆ ಭಾಳ ಇಷ್ಟ ಆಯ್ತು. ಈ ರೆಸಾರ್ಟ್ಗೆ ನಾವು ಪೇ ಮಾಡಿರೋಂಥ ಅಮೌಂಟ್ ಬಂದು 1600 rupees. ಈ ಪ್ಯಾಕೇಜ್ ಒಳಗೆ ಏನೇನೆಲ್ಲ ಇನ್ಕ್ಲೂಡೆಡ್ ಇರ್ತೈತಪ್ಪ ಅಂದ್ರೆ ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್, ಆಮೇಲೆ 2 ಟೈಮ್ ಟೀ, ಕಾಫಿ, ಬಿಸ್ಕೆಟ್. ಸೊ ನೆಕ್ಸ್ಟ್ ಇಲ್ಲೇ ರೇನ್ ಡ್ಯಾನ್ಸ್ ಐತಿ. ಆಮೇಲೆ ವಾಟರ್ ಆಕ್ಟಿವಿಟೀಸ್, ಜಾರ್ಬಿಂಗ್, ಬೋಟಿಂಗ್, ಕಯಾಕಿಂಗ್, ಆಮೇಲೆ ಜಿಪ್ ಲೈನ್, ಮತ್ತೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್, ನೇಚರ್ ವಾಕ್. ಸೊ ಇದೆಲ್ಲ ಐತಿ. ಈ ಪ್ರೈಸಿಗೆ ಇದು ವರ್ತ್ ಇಟ್ ಅಂತ ಅನಿಸ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಹೋಪ್ಸ್ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಹೆಲ್ಪ್ಫುಲ್ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗುನಂತ. ಇವಾಗ ಬಟ್ಟಿಂಗ್ ಅಚ್ಚುತ್ ಇಲ್ಲ ನೋಡಿಲ್ಲ ಅಚ್ಚು. ಸನಕ ಸನಕ ಹೇಳ